ಶಾಲೆಗಳಲ್ಲಿ ಶಿಕ್ಷಕರ ವ್ಯವಸ್ಥೆ ಇಲ್ಲ, ಸರಿಯಾಗಿ ಬೇಕಾದಂತ ಶಿಕ್ಷಕರನ್ನ ನೀವು ಅಪಾಯಿಂಟ್ ಮಾಡಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ, ಬಿಲ್ಡಿಂಗ್ಗಳು ಬಿದ್ದೋಗೋ ಪರಿಸ್ಥಿತಿಯಲ್ಲಿ ಇದೆ, ನೀರಿನ ವ್ಯವಸ್ಥೆ ಇಲ್ಲ, ಊಟಕ್ಕೆ ತಟ್ಟೆ ವ್ಯವಸ್ಥೆ ಇರಲ್ಲ. ನಿಮ್ ಯೋಗ್ಯತೆಗೆ ನಿಮ್ಮ ಇಲಾಖೆ ಗಬ್ಬೆದ್ದು ನಾರ್ತಾ ಇದೆ ಸರ್. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ನಿಮ್ಮ ಇಲಾಖೆಯಲ್ಲಿನ ರಬ್ಬಿಶ್ಗಳ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಆಮೇಲೆ ನೀವು ಮೀಡಿಯಾದವರನ್ನ, ಪೋಷಕರನ್ನ ರಬ್ಬಿಶ್ ಅಂತ ಮಾತಾಡಿವ್ರಂತೆ. ದೌರ್ಜನ್ಯ ಎಸ್ಕೋರು ಅಥವಾ ಅಹಂಕಾರ ತೋರ್ಸೋರ್ಗೆ ಪವರ್ ಟಿವಿ ವಿಲ್ ಬಿ ದಿ ನಂಬರ್ 1 ರಬ್ಬಿಶ್. ಪ್ಲೀಸ್ ಕೀಪ್ ದಿಸ್ ಇನ್ ಯೋರ್ ಮೈಂಡ್. ನಿಮ್ಮಷ್ಟು ಇಂಗ್ಲಿಷ್ ಬರದೇ ಇರಬಹುದು, ಸ್ವಲ್ಪ ಇಂಗ್ಲಿಷ್ ನಮಗೂ ಬರುತ್ತೆ. ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ಸ್ವಲ್ಪ ಶಿಕ್ಷಣ ಸಚಿವರಿಗೆ ಸೌಜನ್ಯದ ಶಿಕ್ಷಣವನ್ನ ಕಲಿಸಿಕೊಡಬೇಕಾಗಿ ಮನವಿ. ನೀವೊಂದು ಮಾತು ಹೇಳ್ತಾ ಇದ್ರಿ, ಒಬ್ರು ಮಿನಿಸ್ಟರ್ ಹತ್ರ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ವಾ ಅಂತ ಈ ಹಿಂದೆ ಒಂದ್ಸಲ. ನಿಮಗೆ ಸಾರ್ವಜನಿಕರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ನಿಮಗ್ ಗೊತ್ತಿಲ್ವಾ? ಡೋಂಟ್ ಯು ಹ್ಯಾವ್ ದಟ್ ಮಿನಿಮಮ್ ಕಾಮನ್ ಸೆನ್ಸ್? ಸಾರ್ವಜನಿಕರ ಹತ್ರ ಹೆಂಗ್ ವರ್ತಿಸ್ಬೇಕು, ಪೋಷಕರ ಹತ್ರ ಹೆಂಗ್ ವರ್ತಿಸ್ಬೇಕು, ಇದ್ಯಾವುದು ನಿಮಗ್ ಗೊತ್ತಿಲ್ವಾ? ಭ್ರಷ್ಟಾಚಾರದ ವಿರುದ್ಧ ಸರ್ಕಾರದ ಕಿವಿ ಹಿಂಡುವಲ್ಲಿ ನಿಮ್ಮಂತ ಆಡಿದ್ದೇ ಆಟ ಅಂತ ಮೆರೆಯುವಂತ ಶಾಸಕರೋ ಸಚಿವರೋ ಯಾರೇ ಆಗಿರ್ಲಿ ಸರ್, ಅಂಥವರ ಪಾಲಿಗೆ ಪವರ್ ಟಿವಿ ನಂಬರ್ 1 ರಬ್ಬಿಶ್ ಅಂತಾನೆ ಇಟ್ಕೊಳ್ಳಿ. ವಿ ಡೋಂಟ್ ಮೈಂಡ್, ವಿ ಡೋಂಟ್ ಬಾದರ್, ವಿ ಡೋಂಟ್ ಕೇರ್. ನಿಮ್ಮ ಮನೆ ಬಾಗ್ಲಿಗೆ ಬಂದು ನಿಂತ್ಕೊಳ್ಳೋಂಥ ಹಣೆ ಬರ ಮಾಧ್ಯಮಗಳಿಗಿಲ್ಲ. ಆದ್ರೆ ಸಾರ್ವಜನಿಕರ ಪರವಾಗಿ ಬರಲೇಬೇಕು, ನಿಮ್ಮನ್ನ ಪ್ರಶ್ನೆ ಮಾಡಲೇಬೇಕು. ಪ್ರಶ್ನೆ ಮಾಡುವ ಸ್ಥಾನದಲ್ಲಿ ನಾವಿದೀವಿ, ಉತ್ತರಿಸುವ ಸ್ಥಾನದಲ್ಲಿ ನೀವು ಇದೀರಾ. ನಿಮಗೆ ಸಾಕಷ್ಟು ಮರ್ಯಾದೆಯನ್ನ ನೀವು ಒಳ್ಳೊಳ್ಳೆ ಕೆಲಸ ಮಾಡಿದಾಗ್ಲೂ ನಾವು ಕೊಟ್ಟಿದ್ದೀವಿ, ತೋರಿಸಿದೀವಿ, ಎಲ್ಲ ಆಗಿದೆ. ಫಸ್ಟ್ ಟೈಮ್ ಮಿನಿಸ್ಟರ್ ಸರ್ ನೀವು, ಫಸ್ಟ್ ಟೈಮ್ ಮಿನಿಸ್ಟರ್. ಇಸ್ ದಿಸ್ ದ ವೇ ಯು ಬಿಹೇವ್ ವಿತ್ ದ ಪಬ್ಲಿಕ್?